ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಯಾರ್ಯಾರು ಹೊಸಬ್ರಿದ್ದೀರೋ ಅವ್ರಿಗೆಲ್ರಿಗೂ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಲವ್ಡ್ ಒನ್ಸ್ ಜೊತೆ, ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಬಂಧು ಬಾಂಧವರು ಎಲ್ಲರ ಜೊತೆನೂ ಪ್ಲೀಸ್ ಡೂ ಶೇರ್ ದ ವಿಡಿಯೋ. ತುಂಬ ಇನ್ಫಾರ್ಮೇಟಿವ್ ವಿಡಿಯೋಸ್ ಆಗಿರುತ್ತೆ ಆ್ಯಂಡ್ ನಿಮಗೆ ಇಲ್ಲಿ ಒಳ್ಳೊಳ್ಳೆ ರೆಮಿಡೀಸ್ ಆ್ಯಂಡ್ ಒಳ್ಳೊಳ್ಳೆ ಮಾಹಿತಿ ಕೂಡ ಸಿಗುತ್ತೆ ಅಬೌಟ್ ಸ್ಪಿರಿಚುವಾಲಿಟಿ ಆ್ಯಂಡ್ ನಿಮ್ಮ ಲೈಫ್ ಚೇಂಜಿಂಗ್ ಡಿಸಿಷನ್ಸ್ನ ತಗೊಳ್ಳೋ ಅಂಥದ್ದು. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ದ್ಯಾಟ್ ನಿಮಗೆ ಈ ಚಾನಲಲ್ಲಿ ತಿಳ್ಕೊಳ್ಳೋಕೆ ಸಿಗುತ್ತೆ ಆ್ಯಂಡ್ ಮಾಹಿತಿ ಕೂಡ ಸಿಗುತ್ತೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಿಮ್ಮ ಅನಿಸಿಕೆಗಳನ್ನ ಇದನ್ನೆಲ್ಲದನ್ನು ರಿಚುವಲ್ಸ್ನ ಮಾಡಿದಾಗ, ಆಮೇಲೆ ನಾನು ಹೇಳಿರುವಂಥ ಪರಿಹಾರನ ನೀವು ಮಾಡಿದಾಗ ನಿಮ್ಗೆ ಏನು ಅನಿಸುತ್ತೆ ಆ್ಯಂಡ್ ನಿಮಗೆ ಬರೋ ರಿಸಲ್ಟ್ನ ನೀವು ಕಾಮೆಂಟಲ್ಲಿ ತಿಳಿಸಿದಾಗ ಓದೋಕ್ಕೆ ನನಗೂ ತುಂಬ ಖುಷಿ ಆಗುತ್ತೆ. ಪ್ಲೀಸ್ ಡೂ ಕಾಮೆಂಟ್. ನೀವು ಇವಾಗ ಮೂವಿಂಗ್ ಬ್ಯಾಕ್ ಟು ದ ವಿಡಿಯೋ, ನಿಮಗೆ ಟೈಟಲಿಂದ ಗೊತ್ತಾಗಿರುತ್ತೆ ದ್ಯಾಟ್ ಯಾವುದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಅಂತ. ಸೊ ಆ್ಯಂಡ್ ಫಸ್ಟ್ ಆಫ್ ಆಲ್ ವೆರಿ ಸಾರಿ, ನಾನು ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ನಾನು ಇದನ್ನು ಬೇಗ ಪೋಸ್ಟ್ ಮಾಡಬೇಕಾಗಿತ್ತು, ನಾನು ಬ್ಯುಸಿ ಇದ್ದೆ, ಸೊ ಅದಕ್ಕೆ ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ಐ ಆಮ್ ವೆರಿ ಸಾರಿ ಅಗೇನ್. ಓಕೆ, ಸೊ ಕಮಿಂಗ್ ಬ್ಯಾಕ್, ಇವತ್ತಿನ ವಿಡಿಯೋ ಬಂದು ರಥಸಪ್ತಮಿ ಬಗ್ಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ನಾನು ನಾಳೆನೇ ರಥಸಪ್ತಮಿ. ಐ ನೋ ಐ ಆಮ್ ವೆರಿ ಲೇಟ್, ನಾನು ರಾತ್ರಿ ಪೋಸ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾಳೆನೇ ಇರೋದು ರಥಸಪ್ತಮಿ ಅಂತ. ರಥಸಪ್ತಮಿ ಸಿಗ್ನಿಫಿಕೆನ್ಸ್ ಬಂದು ನಿಮಗೆ ಇಲ್ಲಿ ನಾವಿಲ್ಲಿ ಸೂರ್ಯ ದೇವರನ್ನ ಪೂಜೆ ಮಾಡ್ತೀವಿ. 7 ಕುದುರೆಗಳ ರಥನ ವಾಹನ ಮಾಡ್ಕೊಂಡಿರುವಂಥ ಸೂರ್ಯ ದೇವನ್ನ ಪೂಜೆ ಮಾಡುವಂಥ ದಿನ ನಾಳೆ. ಸೊ ಬೇಸಿಕಲಿ ಸೂರ್ಯನ ಆರ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ, ನಾವು ನಮ್ಮ ಆರಾನ ಅಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳೋಕ್ಕೆ, ನಮ್ಮ ಆರಾನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮಾಡುವಂಥ ಪೂಜೆ ಆ್ಯಂಡ್ ನಾಳೆ ಮಾಡುವಂಥ ರಿಚುವಲ್ಸ್ ಎಲ್ಲಾನು ಇದಕ್ಕೆ ಸಂಬಂಧಪಟ್ಟಿರೋದಾಗಿರುತ್ತೆ. ಸೊ ನಾನು ಸ್ಪಿರಿಚುವಲಿ ಹೇಳೋದಾದರೆ ನಿಮಗೆ, ನಾವು ನಮ್ಮ ಆರಾ ಕ್ರಿಯೇಟ್ ಆಗಿರೋದು ಬೈ ಆರ್ ಚಕ್ರಾಸ್. ನಮ್ಮ ಬಾಡಿಲಿ ಚಕ್ರಾಸ್ ಇದೆ. ಯಾವ್ಯಾವ ಚಕ್ರ, ಎಷ್ಟೆಷ್ಟು ಚಕ್ರ ಇದೆ ಅದೆಲ್ಲದೂ ನಿಮಗೆ ನಾನು ಬೇರೆ ವಿಡಿಯೋಸಲ್ಲಿ ಸಿಗುತ್ತೆ ನಿಮಗೆ ನೋಡೋಕ್ಕೆ. ಆ್ಯಂಡ್ ಚಕ್ರಗಳ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ ಕೂಡ. ಸೊ ಆ ವಿಡಿಯೋನ ನೀವು ಚೆಕ್ ಮಾಡ್ಬೋದು. ಸೊ ಕಮಿಂಗ್ ಬ್ಯಾಕ್, ನಮ್ಮ ಬಾಡಿಲಿರೋ ಚಕ್ರಾಸಿಂದ ನಮ್ಮ ಆರಾ ಆಮೇಲೆ ನಮ್ಮ ಬಾಡಿ ಕಂಪ್ಲೀಟ್ ಆಗಿ ಫಾರ್ಮ್ ಆಗಿದೆ. ಇವಾಗ ನಮಗೆ ಕೆಟ್ಟ ಕಣ್ಣು, ಆಮೇಲೆ ದೃಷ್ಟಿ ಆಗುತ್ತೆ, ಆಮೇಲೆ ಈವಿಲ್ ಐ ಅಂತ ಹೇಳ್ತೀವಿ ನಾವು. ಇದೆಲ್ಲ ಯಾಕಾಗುತ್ತೆ ಅಂತಂದರೆ, ಈ ಚಕ್ರ ಇಂಬ್ಯಾಲೆನ್ಸ್ ಆದಾಗ ನಮಗೆ ಬೇಗ ಈ ನೆಗೆಟಿವ್ ಥಿಂಗ್ಸು ಎಫೆಕ್ಟ್ ಮಾಡುತ್ತೆ. ಸೊ ನಾಳೆ ನಾವು ಏನು ಮಾಡ್ತೀವಪ್ಪ ಅಂತಂದರೆ, ದೇರ್ ಆರ್ 21 ಚಕ್ರಾಸ್. ಅದರಲ್ಲಿ ಮೇಜರ್ಲಿ ಪ್ರೈಮರಿಲಿ ನಾವು ವರ್ಕ್ ಮಾಡೋದು ಆ್ಯಂಡ್ ಮೇಜರ್ಲಿ ನಮಗೆ ಎಫೆಕ್ಟ್ ಮಾಡೋದು ಆರ್ 7 ಚಕ್ರಾಸ್. ಸೊ ದಟ್ ಈಸ್ ಸಪ್ತ. ಅಗೇನ್ ಸಂಸ್ಕೃತದಲ್ಲಿ 7 ಅಂದರೆ ಸಪ್ತಾಹ ಅಂತ ಹೇಳ್ತೀವಿ ನಾವು. ಅಂದರೆ 7 ಚಕ್ರಗಳನ್ನ ನಾವು ನಾಳೆ ಏನು ಮಾಡ್ತೀವಿ ಅಂತಂದರೆ, ವಿಲ್ ಟ್ರೈ ಅಂಡ್ ಸಿಟ್ ಅಂಡ್ ಬ್ಯಾಲೆನ್ಸ್ ಇಟ್. ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕು ನಾವು ಅದನ್ನು? ಸೊ ಹಿಯರ್ ಇಸ್ ದ ರಿಚುವಲ್. ಏನಪ್ಪ ರಿಚುವಲ್ಲು? ನಾಳೆ ಏನು ಮಾಡ್ಬೇಕು ನಾವು? ನಾಳೆ ಇಟ್ಸ್ ವೆರಿ ಸಿಂಪಲ್. ನಾನು ಇಷ್ಟು ಲೇಟಾಗಿ ಪೋಸ್ಟ್ ಮಾಡಿದ್ರು ನಿಮಗೆ ವಿಡಿಯೋಸು, ನಿಮಗೆ ಮನೇಲಿರೋ ವಸ್ತುನೇ ಯೂಸ್ ಮಾಡಿಬಿಟ್ಟು ನೀವು ಇದನ್ನು ಮಾಡಬೇಕಾಗುತ್ತೆ. ಸೊ ನಥಿಂಗ್ ಮೇಜರ್. ನಮ್ಗೆ ಇಷ್ಟು ಲೇಟಾಗಿ ಹೇಳ್ತಾ ಇದ್ದೀರಾ ನೀವು ರೋಹಿಣಿಯವರೇ, ಹೆಂಗೆ ಇದನ್ನೆಲ್ಲ ಹೆಂಗೆ ಮಾಡೋದು ನಾವು ಅಂತ ಹೇಳೋ ಪ್ರಶ್ನೆನೇ ಇಲ್ಲ. ಇಟ್ಸ್ ವೆರಿ ವೆರಿ ಸಿಂಪಲ್. ಏನು ಮಾಡಬೇಕು ಅಂತಂದರೆ, ನಾಳೆ ನೀವು ಬೆಳಗ್ಗೆ 7 ಗಂಟೆ ಒಳಗಡೆ ಸ್ನಾನ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆನಾ? ಸೊ ಯು ಆರ್ ಕ್ಲೆನ್ಸಿಂಗ್. ಫಸ್ಟ್ ಸ್ಟೆಪ್ ಆಫ್ ಪ್ಯೂರಿಫೈಯಿಂಗ್ ನೀವು ಮಾಡ್ತಾ ಇದ್ದೀರಾ. ಅಲ್ಲಿ ಮೊದಲನೇ ಹೆಜ್ಜೆ ಪ್ಯೂರಿಫಿಕೇಷನ್ಗೆ ನಾವು ಏನು ಮಾಡ್ತೀವಿ ಅಂತಂದರೆ, ನೀವು ದೃಷ್ಟಿ ತೆಗೆಯೋ ಅವಶ್ಯಕತೆ ಇಲ್ಲ, ನೀವು ಅದೇನೇನೋ ಮಾಡೋ ಅವಶ್ಯಕತೆ ಇಲ್ಲ. ಪ್ರತಿದಿನ ನೀವು ಏನು ಸ್ನಾನ ಮಾಡ್ತೀರಲ್ಲ, ದ್ಯಾಟ್ ಇಟ್ ಸೆಲ್ಫ್ ಈಸ್ ಅ ಬಿಗ್ ಕ್ಲೆನ್ಸಿಂಗ್ ಪ್ರಾಸೆಸ್ ಆ್ಯಂಡ್ ಪ್ರೊಸೀಜರ್. ಅದನ್ನು ಮಾಡಿದ್ರೆ ಸಾಕು ನೀವು. ಸೊ ನಾಳೆ ನೀವೇನು ಮಾಡ್ತೀರಾ, 7 ಗಂಟೆ ಒಳಗಡೆ ಮಾಡ್ಬೇಕು ನೀವು ಅದನ್ನು. 7 ಗಂಟೆ ಒಳಗಡೆ ಏನಕ್ಕೆ ಅಂತಂದರೆ, ಇವಾಗ ಸೂರ್ಯ ಹುಟ್ಟೋ ಟೈಮಲ್ಲಿ ನೀವು ಈ ಒಂದು ಕ್ಲೆನ್ಸಿಂಗ್ ಪ್ರಾಸೆಸ್ನ ನೀವು ಮಾಡಿದ್ರಿ ಅಂತಂದರೆ ಇಟ್ ಈಸ್ ಮೋರ್ ಎಫೆಕ್ಟಿವ್. ನೀವು ಸೂರ್ಯನಿಗೆ ರೆಸ್ಪೆಕ್ಟ್ ತೋರಿಸ್ತಾ ಇದ್ದೀರಾ ಆ್ಯಂಡ್ ಆ ರೇಸ್ ನಿಮಗೆ ಆದಷ್ಟು ನಾಳೆ
ಎಲ್ಲಾದ್ರೂ ನದಿ ಸ್ನಾನ ಮಾಡೋಕೆ ಸಿಕ್ಕರೆ ನಥಿಂಗ್ ಲೈಕ್ ಇಟ್. ದಯವಿಟ್ಟು ಇಫ್ ಪಾಸಿಬಲ್ ಹೋಗಿ ಖಂಡಿತವಾಗಿ ನದಿ ಸ್ನಾನ ಮಾಡಿ, ತುಂಬಾನೇ ಒಳ್ಳೆಯದು. ಬೀಚ್ ಹತ್ರ ಇದ್ರೆ ನೀವು ಹೋಗಿ ಸಮುದ್ರದಲ್ಲಿ ಸ್ನಾನ ಮಾಡಿ. ಈ ನ್ಯಾಚುರಲ್ ಫಾರ್ಮ್ಸ್ ಅಲ್ಲಿ ಬರೋ ನೀರು, ಡೈರೆಕ್ಟ್ ನೇಚರ್ ಇಂದ ಬರೋ ನೀರಲ್ಲಿ ನೀವು ಸ್ನಾನ ಮಾಡಿದಾಗ ಇಟ್ ಇಸ್ ಮೋರ್ ಎಫೆಕ್ಟಿವ್. ಎಕ್ಸ್ಕ್ಯೂಸ್ ಮೀ. ಸೊ ನೀವು ನಾಳೆ ರೋಹಿಣಿ ಅವರೇ ನಾವಿವಾಗ ನದಿಯಲ್ಲಿ ಹಿಡ್ಕೊಂಡು ಹೋಗೋದು, ನಾವೆಲ್ಲ ಸಿಟಿಲಿರೋದು ಹೆಂಗೆ ಆಗುತ್ತೆ ಅಂತೆಲ್ಲ ಹೇಳೋರೆಲ್ರು, ನೋ ಪ್ರಾಬ್ಲಮ್. ನೀವೆಲ್ರೂ ಆರಾಮಾಗಿ ಮನೇಲೇನೆ ಬಕೆಟಲ್ಲೇನೆ ಸ್ನಾನ ಮಾಡ್ಬೋದು. ಓಕೆನಾ. ಆ ನೀರಲ್ಲಿ ನೀವೇನು ಮಾಡ್ತೀರಾ ಅಂತಂದರೆ, ಒಂದು ಮುಷ್ಟಿಯಲ್ಲಿ ಉಪ್ಪು ತಗೊಳ್ತೀರಾ, ಒಂದು ಮುಷ್ಟಿ ಫುಲ್ ಉಪ್ಪು ತಗೊಳ್ತೀರಾ. ಉಪ್ಪು ನಾನು ನಿಮಗೆಲ್ಲ ಸಜೆಸ್ಟ್ ಮಾಡೋದು ಹಿಮಾಲಯನ್ ಪಿಂಕ್ ಸಾಲ್ಟ್. ಆಗದೇ ಇದ್ದಲ್ಲಿ ನಿಮ್ಮ ಮನೇಲಿ ಅವೈಲಬಿಲಿಟಿ ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಉಪ್ಪು ಮನೇಲಿ ಇದ್ದೇ ಇರುತ್ತೆ. ಉಪ್ಪಿಲ್ದ ನಾವು ಯಾರು ಅಡುಗೆ ಮಾಡಲ್ಲ, ಊಟ ಮಾಡಲ್ಲ. ಸೊ ಡೆಫಿನೆಟ್ಲಿ ಉಪ್ಪಿರುತ್ತೆ. ಉಪ್ಪನ್ನ ತಗೊಳ್ಳಿ. ಓಕೆನಾ. ಮುಷ್ಟಿ ಫುಲ್ಲು ಉಪ್ಪನ್ನ ತಗೊಂಡ್ಬಿಟ್ಟು ಆ ಉಪ್ಪನ್ನ ನೀವು ಕ್ಲಾಕ್ ವೈಸ್ 7 ಟೈಮ್ಸ್, ಆ್ಯಂಟಿ ಕ್ಲಾಕ್ ವೈಸ್ 7 ಟೈಮ್ಸ್ ಮಾಡಿ ನೀವು ಎಲ್ಲಿ ಸ್ನಾನ ಮಾಡಿರ್ತೀರಾ ಅದೇ ಡ್ರೈನೇಜಲ್ಲಿ ಫ್ಲಶ್ ಮಾಡಬೇಡಿ ಪ್ಲೀಸ್. ನೀರಲ್ಲಿ ಜಸ್ಟ್ ಥ್ರೋ ಇಟ್ ಅವೇ. ಓಕೆನಾ. ನೀವೇನು ಮಾಡೋ ಅವಶ್ಯಕತೆನೇ ಇಲ್ಲ. ಡೋಂಟ್ ಸೇ ಎನಿಥಿಂಗ್. ಏನೂ ಹೇಳೋ ಅವಶ್ಯಕತೆ ಇಲ್ಲ, ಏನೂ ಮಂತ್ರ ಉಚ್ಚಾರಣೆ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್ 7 ಟೈಮ್ಸ್ ಅಲ್ಲಿ ಎಸ್ತು ಬಿಡಿ ಅದನ್ನು. ಓಕೆನಾ. ನೀವು ಇದನ್ನ ಸ್ನಾನಕ್ಕಿಂತ ಮುಂಚೆನೂ ಮಾಡ್ಬೋದು, ಸ್ನಾನ ಆದಮೇಲೂ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಇದನ್ನ ಬೆಳಗ್ಗೆ ಮಾಡ್ಬೇಕು ನೀವು ಒಂದ್ಸತಿ. ಓಕೆನಾ. ಈ ಕ್ಲೆನ್ಸಿಂಗ್ ಪ್ರಾಸೆಸ್ ಎಲ್ಲ ಆದಮೇಲೆ ಇಡೀ ಮನೇನ ನೀವು ನಾಳೆ ಉಪ್ಪು ನೀರಿಂದ ಒಂದ್ಸರ್ತಿ ಸಾರಿಸ್ಬಿಡಿ. ಇವಾಗ ಕಸ ಎಲ್ಲ ಗುಡಿಸಿದ್ದಾದ್ಮೇಲೆ ನೀವು ಮಾಪ್ ಎಲ್ಲ ಹಾಕ್ಬಿಟ್ಟು ಒರೆಸ್ತೀರಾ ಅಲ್ವಾ ಮನೇನ, ಆ ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪು ನೀರು ಎಲ್ಲದನ್ನು ಚಿಮ್ಸ್ಬಿಟ್ಟು ಎಲ್ಲ ಕಡೆ ಪ್ಲೀಸ್ ಉಪ್ಪು ನೀರಿಂದ ವೈಪ್ ಮಾಡಿಬಿಡಿ ಮನೇನ. ಸೊ ಅವಾಗ ನಿಮ್ಮದು ಮನೆ ಕೂಡ ಕ್ಲೆನ್ಸ್ ಆಗುತ್ತೆ. ಓಕೆನಾ. ಕ್ಲೆನ್ಸ್ ಮಾಡಿದ ಮೇಲೆ ನೀವು ನಿಮ್ಮ ರೆಗ್ಯುಲರ್ ರುಟೀನ್ನ, ನೀವು ಆಫೀಸ್ಗೆ ಹೋಗೋರು ಆಫೀಸ್ಗೆ ಹೋಗಿ, ಸ್ಕೂಲ್ಗೆ ಹೋಗೋರು ಸ್ಕೂಲ್ಗೆ ಹೋಗಿ, ನಿಮ್ಮ ಕೆಲಸ ಏನೇನು ಮಾಡ್ತಿರ್ತೀರಾ ನಿಮ್ಮ ಡೈಲಿ ರುಟೀನ್ನ ನೀವು ಫಾಲೋ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಸಂಜೆ ನೀವು 7 o'clockಗೆ, ಎಕ್ಸಾಕ್ಟ್ಲಿ 7 o'clockಗೆ ಏನು ಮಾಡ್ತೀರಾ ಅಂತಂದರೆ, ನೀವೊಂದು ಪೇಪರ್ ತೊಗೊಳ್ತೀರಾ. ಆ ಪೇಪರಲ್ಲಿ ಒಂದು ಸ್ವಲ್ಪ ಅಗೇನ್ ಉಪ್ಪು ಹಾಕ್ತೀರಾ. ಯಾವ ಉಪ್ಪಾದರೂ ಪರವಾಗಿಲ್ಲ, ಹಿಮಾಲಯನ್ ಪಿಂಕ್ ಸಾಲ್ಟ್ ಇದ್ರೆ ತುಂಬ ಒಳ್ಳೆಯದು. ಉಪ್ಪು ಹಾಕ್ಬಿಟ್ಟು ಆಮೇಲೆ ಒಣ ಮೆಣಸಿನ್ಕಾಯಿ ಇರುತ್ತೆ, ರೆಡ್ ಕಲರ್ದು ಒಣ ಮೆಣಸಿನ್ಕಾಯಿ. ಅದು ಬ್ಯಾಡಗಿ ಮೆಣಸಿನ್ಕಾಯಿ ಆದರೂ ಆಗಿರ್ಬೋದು, ಗುಂಟೂರು ಮೆಣಸಿನ್ಕಾಯಿ ಆದರೂ ಆಗಿರ್ಬೋದು, ಯಾವುದಾದ್ರೂ 3 ಮೆಣಸಿನ್ಕಾಯಿ ತೊಗೊಳ್ತೀರಾ. ಮೆಣಸಿನ್ಕಾಯಿ ತೊಗೊಂಡು ಆಮೇಲೆ ಒಂದು ಸ್ವಲ್ಪ ಸಾಸಿವೆ ಕಾಳು ಹಾಕ್ತೀರಾ. ಸ್ವಲ್ಪ ಒಂದು 1/2 ಟೀಸ್ಪೂನಷ್ಟು ಇದ್ರೂ ಸಾಕು ನಿಮಗೆ. ಓಕೆನಾ. ಸಾಸಿವೆ ಹಾಕ್ತೀರಾ. ಆಮೇಲೆ ಲವಂಗ ಇರುತ್ತಲ್ಲ, ಲವಂಗ ಹಾಕ್ತೀರಾ. 3 ಇದ್ರೆ 3 ಹಾಕಿ, 7 ಇದ್ರೆ 7 ಹಾಕಿ. ಮನೇಲಿ ಇದ್ದೇ ಇರುತ್ತೆ, 7 ತುಂಬ ಒಳ್ಳೇದು. ಓಕೆನಾ. 7 ಅದನ್ನು ಹಾಕಿ ಆ ಪೇಪರ್ನ ನೀಟಾಗಿ ಫೋಲ್ಡ್ ಮಾಡಿಬಿಡಿ. ಓಕೆನಾ. ಫೋಲ್ಡ್ ಮಾಡಿ ನೀವು ಮೇನ್ ಡೋರ್ ಹತ್ರ ನಿಂತ್ಕೊಂಡು ಮನೆಯಿಂದ ಆ್ಯಂಟಿ ಕ್ಲಾಕ್ ವೈಸ್ ಎವ್ರಿ ವಾಲ್ ಟು ವಾಲ್ ಹೋಗ್ತಾ, ಎಂಟೈರ್ ಮನೆ ವಾಲ್ ಟು ವಾಲ್ ಆ್ಯಂಟಿ ಕ್ಲಾಕ್ ವೈಸ್ ಹೋಗ್ಬಿಟ್ಟು ಮತ್ತೆ ಡೋರ್ ಹತ್ರನೇ ಬಂದು ನಿಂತ್ಕೊಂಡು ನೀವು ಬಾಯಿಯಿಂದ ಹೇಳಬೇಕು. ನಾನಿವಾಗ ಹೇಳೋದನ್ನ ಬಾಯಿಂದ ಹೇಳಬೇಕು. ಏನು ಹೇಳಬೇಕು ಅಂತಂದರೆ, ನೀವು ನಾನು ನನ್ನ ಮನೆಯಿಂದ ಎಲ್ಲ ನೆಗೆಟಿವ್ ಎನರ್ಜಿ, ನೆಗೆಟಿವಿಟಿನ ಆಚೆ ಹಾಕ್ತಾ ಇದ್ದೀನಿ. ಇಷ್ಟು ನೀವು ಹೇಳಬೇಕಾಗಿರೋದು. ಇದು ನಿಮ್ಮ ಲ್ಯಾಂಗ್ವೇಜಸಲ್ಲಿ ಹೇಳ್ಬೋದು. ನೀವು ಹಿಂದಿ, ಇಂಗ್ಲಿಷ್, ಕನ್ನಡ, ತಮಿಳ್, ನಿಮ್ಗೆ ಯಾವುದು ನನ್ನ ಲ್ಯಾಂಗ್ವೇಜ್ ಇದು ನನಗೆ ಅರ್ಥ ಆಗುತ್ತೆ, ನನಗೆ ಫೀಲ್ ಆಗುತ್ತೆ, ನಾನು ಇಮೋಟ್ ಮಾಡ್ಬೋದು ಈ ಲ್ಯಾಂಗ್ವೇಜಿಂದ ಅಂತ ಅನಿಸೋ ಲ್ಯಾಂಗ್ವೇಜಲ್ಲಿ ಪ್ಲೀಸ್ ಹೇಳಿ. ನಿಮಗೆ ಹೇಳೋಕ್ಕಾಗಲ್ಲ ಅಂತಂದರೆ, ವಿಶ್ವಲೈಸ್ ಮಾಡೋಕ್ಕಾಗತ್ತೆ ಅಂತಂದರೆ ವಿಶ್ವಲೈಸ್ ಮಾಡಿ. ಒಂದು ಬ್ಲ್ಯಾಕ್ ನೆಗೆಟಿವ್ ಎನರ್ಜಿ ಬಾಲು ನಿಮ್ಮ ಮನೆಯಿಂದ ಆಚೆ ಹೋಗ್ತಾ ಇದೆ ಅನ್ನೋ ಥರ ಇಮ್ಯಾಜಿನ್ ಮಾಡಿ. ಓಕೆನಾ. ಈ ಇಮ್ಯಾಜಿನೇಷನ್ ಮಾಡಿದ್ಮೇಲೆ ನೀವು ಇದನ್ನು ಮನೆಯಿಂದ ಆಚೆ ಕಡೆ ಹೋಗಿ, ಅದು ಟೆರೆಸ್ ಮೇಲೆ ಆದರೂ ಇರ್ಬೋದು. ಇವಾಗ ತೀರಾ ಮನೆಯಿಂದ ಆಚೆ ಅಂತಂದರೆ ನೀವು ರೋಡಲ್ಲೇ ಹೋಗಬೇಕಾಗತ್ತೆ. ನಮಗೆ ಒಂದು ಗ್ರೌಂಡು ಆಮೇಲೆ ಬಾಲ್ಕನಿ ಥರ ಏನೂ ಇಲ್ಲ ಮೇಡಮ್ ರೋಹಿಣಿ ಅವರೇ, ಇವಾಗ ನಾನು ಎಲ್ಲಿ ಹೋಗಿ ಮಾಡಲಿ ಅಂತ ಕೇಳೋರಿಗೆ
ಟೆರೆಸ್ ಮೇಲೆ ಹೋಗಿ. ಇಲ್ಲ ಅಂತಂದ್ರೆ ಈ ಮನೆ ಮುಂದೆನೆ ಹೊಸ್ಲೆಲ್ಲ ಇರುತ್ತಲ್ಲ ಅಲ್ಲೇ ಮಾಡ್ಬೋದು, ಪರವಾಗಿಲ್ಲ. ಈ ರಿಚುವಲ್ನ ಆ ಒಂದು ಪೇಪರಲ್ಲಿ ಏನೇನು ಹಾಕಿರ್ತೀರಲ್ಲ ನೀವು, ಅದನ್ನ ಕಂಪ್ಲೀಟ್ಲಿ ಪೇಪರ್ ಜೊತೆನೆ ಸುಡಬೇಕು. ಅದನ್ನ ನೀವು ಮನೆ ಒಳಗಡೆ ತಗೊಂಡು ಹೋಗ್ಬೇಡಿ, ನಾಟ್ ದ್ಯಾಟ್ ಸಜೆಸ್ಟಬಲ್. ನಾನು ಸಜೆಸ್ಟ್ ಮಾಡಲ್ಲ ಅದನ್ನ. ಮನೆಯಿಂದ ಆಚೆನೆ ಸುಡಿ. ಇಲ್ಲ ಅಂತಂದ್ರೆ ಪ್ಲೀಸ್ ಟೇಕ್ ಇಟ್ ಆನ್ ಟೆರೆಸ್ ಮೇಲೆ ಸುಟ್ಬಿಡಿ. ಅದನ್ನ ಸುಟ್ಟು ಅದ್ರ ಮೇಲೆ ನೀರು ಹಾಕ್ಬೇಕು ನೀವು. ಅದು ಎಲ್ಲೂ ಹಾರ್ಕೊಂಡು ಎಲ್ಲೂ ಹೋಗ್ಬಾರ್ದು. ಅದನ್ನ ಕಂಪ್ಲೀಟ್ ಆಗಿ ನೀರು ಹಾಕ್ಬಿಟ್ಟು ಸೆಟಲ್ ಆಗೋ ತರ ನೀವು ಅದರ ಮೇಲೆಲ್ಲ ನೀರು ಹಾಕ್ಬಿಡಿ. ಕಂಪ್ಲೀಟ್ ಆಗಿ ಸುಟ್ಟ ಮೇಲೆ ಅದು ಸುಡೋವರೆಗೂ ಅಲ್ಲೇ ಇರಿ ನೀವು, ಓಕೆನಾ? ಅದು ಕಂಪ್ಲೀಟ್ ಆಗಿ ಸುಡಬೇಕು. ಈ ಒಂದು ರಿಚುವಲ್ನ ನೀವು ನಾಳೆ ರಥಸಪ್ತಮಿ ದಿನ ಮಾಡಬೇಕು. ಅಂಡ್ ಇದನ್ನ ಮಾಡೋದ್ರಿಂದ ನಿಮ್ಮ 7 ಚಕ್ರಾಸ್ ಇಂಬ್ಯಾಲೆನ್ಸ್ ಆಗಿತ್ತು ಅಂತಂದ್ರೆ ಆ ಇಂಬ್ಯಾಲೆನ್ಸ್ ಪ್ರಾಪರ್ ಆಗಿ ಬ್ಯಾಲೆನ್ಸ್ ಆಗಿ ನಿಮ್ಮ ಆರಾ ಕ್ಲೆನ್ಸ್ ಆಗುತ್ತೆ. ಅಂಡ್ ನಿಮ್ಮ 7 ಚಕ್ರಾಸು ಅಲೈನ್ ಆಗುತ್ತೆ. ನಿಮ್ಮ ಲೈಫಲ್ಲಿ ಆಗ್ತಿರೋ ಪ್ರಾಬ್ಲಮ್ಸ್ ಎಲ್ಲಾನು ಕಡಿಮೆ ಆಗ್ತಾ ಬರುತ್ತೆ ಕ್ರಮೇಣವಾಗಿ. ನೀವು ಏನೋ ಒಂದು ರೆಮಿಡಿ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಎಲ್ಲ ಸರಿ ಹೋಗಲ್ಲ. ಅಫ್ಕೋರ್ಸ್ ನೀವು ಅದ್ರ ಮೇಲೆ ಕಂಪ್ಲೀಟ್ ಆಗಿ ಅಷ್ಟೊಂದು ಬಿಲೀಫ್ ಇಟ್ಕೊಂಡು ಮಾಡ್ತಿದ್ದೀರಾ ಅಂತಂದ್ರೆ ಖಂಡಿತವಾಗಿ ಆಗುತ್ತೆ, ನಿಮಗೆ ಇಮ್ಮಿಡಿಯೇಟೇ ಆಗ್ಬೋದು. ಬಟ್ ಇಟ್ಸ್ ನಾಟ್ ದ್ಯಾಟ್ ಈಸಿಲಿ ಪಾಸಿಬಲ್. ಟೈಮ್ ತಗೊಳುತ್ತೆ, ಬಟ್ ಇಟ್ ರಿಯಲಿ ವರ್ಕ್ಸ್. ನಾಳೆ ಈ ಒಂದು ರಿಚುವಲ್ನ ಮಾಡಿ. ಇಟ್ಸ್ ವೆರಿ ಈಸಿ ಅಲ್ವಾ? ನಿಮಗೆ ನಾನು ಹೇಳಿರೋ ಪ್ರತಿಯೊಂದು ಪದಾರ್ಥನೂ ನಿಮಗೆ ಮನೇಲೆಲ್ಲ ಸಿಗುತ್ತೆ. ನಾನು ದೊಡ್ಡದಾಗೇನು ಹೇಳ್ತಾನೆ ಇಲ್ಲ ನಿಮಗೆ. ಸೊ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಎಲ್ರಿಗೂ ಅ ವೆರಿ 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 ಹ್ಯಾಪಿ ರಥಸಪ್ತಮಿ. ಖುಷಿಯಾಗಿರಿ ಎಲ್ಲರೂ. ಹೋಪ್ ನಿಮ್ಮೆಲ್ರಿಗೂ ಈ ರೆಮಿಡಿ ಆ್ಯಂಡ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಡೂ ಕಾಮೆಂಟ್ ಡೌನ್ ಬಿಲೋ ನಿಮ್ಮ ಅನಿಸಿಕೆಗಳನ್ನ. ಓದೋಕೆ ನನಗೂ ತುಂಬ ಖುಷಿ ಆಗುತ್ತೆ. ಲವ್ ಯು ಆಲ್. ಟೇಕ್ ಕೇರ್. ಓಂ ನಮಃ ಶಿವಾಯ.